ಒಮ್ಮೆ ಬಾಲನ್ಶಿಯಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನು ವಿಶೇಷ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ಡಿಸೆಂಬರ್ 2 ನೈಟು 12 o'clockನಲ್ಲೇ ಸ್ವಲ್ಪ ಕೇಕ್ ಸೆಲೆಬ್ರೇಷನ್ ಮಾಡೋಣ ಅಂತ ಅರೇಂಜ್ ಮಾಡ್ತಾಯಿದ್ದೀನಿ. ಈಗಷ್ಟೇ ಸಿಟಿಗೆ ಹೋಗಿದ್ದು, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದು, ಸ್ವಲ್ಪ ಅವರು ಬ್ಯುಸಿ ಇದ್ದರು, ಬರೋಕ್ಕಾಗಲಿಲ್ಲ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಸಿಂಪಲಾಗಿ ಸ್ವಲ್ಪ ಫ್ಲವರ್ಸ್ ತಂದಿದ್ದೀನಿ, ಅದರಲ್ಲೇ ಡೆಕೋರೇಟ್ ಮಾಡೋಣ ಅಂತ. ನೋಡುವ ಹೇಗೆ ಬರುತ್ತೆ ಅಂತ. ಅವರು ಇಲ್ಲೇ ಹೊರಗಡೆ ಕೂತಿದ್ದಾರೆ. ಸೊ ಸೈಲೆಂಟಾಗಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಬಲೂನಲ್ಲಿ ಡಮ್ ಅಂದ್ಬಿಡುತ್ತಂತ ಸ್ವಲ್ಪ ಭಯ. ನೋಡೋಣ, ಆದಷ್ಟು ಸೀಕ್ರೆಟಾಗಿ ಸರ್ಪ್ರೈಸ್ ಮಾಡೋಣ ಅಂತ. ಅವರಿಗೆ ಐಡಿಯಾ ಇಲ್ಲ, ನಾರ್ಮಲಾಗಿ ಏನೋ ರ್ಯಾಂಡಮಾಗಿ ಸಿಟಿಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದು ಐಡಿಯಾ ಇಲ್ಲ. ನೋಡೋಣ ಹೇಗೆ ಬರುತ್ತೆ ಡೆಕೋರೇಷನ್ ಅಂತ. ನಿಮ್ಮ ಜೊತೆನೇ ಡೆಕೋರೇಟ್ ಮಾಡ್ತೀನಿ. ಹಾಲಲ್ಲೇ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಅವ್ರು ಅಲ್ಲೇ ಕೂತಿದ್ದಾರೆ. ಬಿಗ್ ಬಾಸ್ ನೋಡ್ತಾ ಕೂತಿದ್ದಾರೆ. ರೂಮಲ್ಲಿ ಕಾಟ್ನ ತೆಗೆದುಬಿಟ್ಟಿದ್ದೀವಿ ನಾವು. ನನ್ನ ಮಗ ಒಂದು ಸಲ ಕಾಟಿಂದ ಕೆಳಗಡೆ ಬಿದ್ದು ಮೂಗೆಲ್ಲ ಹೊಡ್ಕೊಂಬಿಟ್ಟಿದ್ದ. ಸೊ ಕಾಟ್ನ ತೆಗೆದಿರೋದ್ರಿಂದ ಕೆಳಗಡೆ ಮ್ಯಾಟ್ರಸ್ ಹಾಕ್ಕೊಂಡಿದ್ದೀವಿ. ಮ್ಯಾಟ್ರಸ್ನ ಐತಿ ಸೈಡ್ಗೆ ಇಟ್ಬಿಟ್ಟು ಇಲ್ಲೇ ಫ್ಲೋರಲ್ಲೇ ಸ್ವಲ್ಪ ಬಲೂನ್ ಡೆಕೋರೇಟ್ ಮಾಡೋಣ ಅಂತ. ಗೆಟ್ ಸ್ಟಾರ್ಟ್. ಮ್ಯಾಟ್ರಸ್ನ ಎತ್ತು ಫಸ್ಟ್ ನಿಲ್ಲಿಸೋಣ. ಫಸ್ಟ್ ಮೈಕ್ ಫಿಕ್ಸ್ ಮಾಡ್ಕೋತೀನಿ. ಎವ್ರಿ ಟೈಮ್ ಹ್ಯಾಂಡ್ಸಲ್ಲಿ ಇಟ್ಕೊಂಡು ಮಾತಾಡೋದು ಕಷ್ಟ ಆಗುತ್ತೆ. ತೋರಿಸ್ತೀನಿ ಡೆಕೋರೇಷನ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮ್ಯಾಟ್ರಸ್ಸಿಗೆ ಒಂದು ಕರ್ಟನ್ ಫಿಕ್ಸ್ ಮಾಡಿಬಿಡೋಣ ಅಂತ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಬೆಟರ್ ಬೇರೆ ರೂಮಿಗೆ ಶಿಫ್ಟ್ ಮಾಡೋದು ಒಳ್ಳೇದು ಅನಿಸುತ್ತೆ. ಯಾಕೋ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬೇರೆ ರೂಮ್ಗೆ ಹಾಕ್ಬಿಡ್ತೀನಿ ಮ್ಯಾಟ್ರಸ್ಸು. ಹಾಲಲ್ಲಿ ನಾನು ಹೇಳೇ ಇಲ್ಲ. ಹೂ ಸೆಡ್ ಆಯ್ತಾ? ಕೊಡು. ಏನು ಬಾಯ್ಲಿ ಶನ್ ಹಾಯ್ ಹೇಳಿಲಿ. ಹಾಯ್ ಹಾಯ್, ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಅಪ್ಪ. ಹ್ಯಾಪಿ ಬರ್ಡೇ ಹೇಳ್ಬಿಡು ಅಪ್ಪಗೆ. ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಅಪ್ಪ. ಶನ್ ಮೈಕ್ ಬಿಡಿ. ನನ್ನ ಮೈಕ್ ಅದು ಇದು ಬುಷ್ ಥರ ಕೊಟ್ಟಿರೋದನ್ನೇ ತೆಗ್ಬಿಟ್ಟ. ಪ್ಲೀಸ್ 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 ರಿಪೋರ್ಟ್ ಕೊಟ್ಬಿಡೆ. ಯಜನ್ ಕರ್ಕೊಂಡು ಆಚೆ ಹೋಗು. ಇಂಟಿ ಇದೆ ಸಾಕು, ನಾನು ಮಾಡ್ತೀನಿ. ಒಂದಷ್ಟು ಕರ್ಟನ್ಸ್ ಇದೆ, ವೈಟ್ ನೆಟ್ಟೆಡ್ ಆ್ಯಂಡ್ ಇದು ಉಲ್ಲನ್ ಟೈಪು. ಶಿಯಾನ್ ನ್ಯೂ ಬಂಚ್ ಶೂಟಿಗೆ ತೊಗೊಂಡಿದ್ದೆ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಇದ್ದೀನಿ. ರೆಡ್ ಥೀಮಲ್ಲಿ ಮಾಡ್ತಾ ಇದ್ದೀನಿ. ರೆಡ್ ಕ್ಯಾಂಡಲ್ಸ್ ಆ್ಯಂಡ್ ರೆಡ್ ಬಲೂನು ಮತ್ತು ಈ ಥರ ಒಂದು ಸ್ಟಿಕ್ ತೊಗೊಂಡಿದ್ದೀನಿ. ಆದಷ್ಟು ಸಿಂಪಲ್ಲಾಗಿ ಮಾಡೋಣ ಅಂತ ಈ ಟೈಪ್ ಒಂದು ಕಾರ್ಡ್ಸ್ ಎಲ್ಲ ತೊಗೊಂಡಿದ್ದೀನಿ. ನೋಡೋಣ. ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಸೊ ಅವನಿಗೆ ಒಂದು ಬಲೂನ್ ಊದ್ಕೊಟ್ಬಿಡೋಣ. ಒಂದು ಬಲೂನಲ್ಲಿ ಸಿಕ್ಕಾಪಟ್ಟೆ ಆಟಾಡ್ತಾನೆ. ನೋಡ್ತಾ ಇದ್ದಾನೆ ನೋಡಿ. ಬಾಲನ್ಶಿಯಾ ಹಾಯ್. ಹಾಂ ಹೋಗಿ ಈಗ ಆಚೆ ನೀವು. ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಬಲೂನ್ ಕೊಟ್ಟು ಕಳಿಸಿದ್ದೀನಿ. ಅದು ಹೊಡೆದೋಗಷ್ಟರಲ್ಲಿ ಆದಷ್ಟು ಬೇಗ 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 ಮಾಡಿಬಿಡೋಣ. ಟೈಮು ಕೂಡ ಆಗ್ತಾಯಿದೆ 10:15. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡಲಲ್ಲಿ ಒಂದು ಪಿನ್ ಹಾಕೋತಾ ಇದ್ದೀನಿ. ಆಮೇಲೆ ಇದನ್ನು ರ್ಯಾಂಡಮ್ ಆಗಿ ಸೈಜಸ್ ಏನಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಈ ಥರ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಮಾಲ್ ನಾನು ಈ ರೀತಿ ಟೇಪ್ನಲ್ಲಿ ಒಂದು ಸಿಂಪಲ್ ಡಿಸೈನ್ ಟೈಪ್ ಮಾಡಿಕೊಂಡು ವಾಲಿಗೆ ಸ್ಟಿಕ್ ಮಾಡೋಣ ಅಂತ. ಜಾಸ್ತಿ ವಾಲಿಗೆಲ್ಲ ಬಲೂನ್ಸ್ ಸ್ಟಿಕ್ ಮಾಡೋದು ಬೇಡ. ಸಿಂಪಲಾಗಿದ್ದು ನೋಡಿದ್ದೆ, ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೋಡೋಣ, ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಶ್ಯಾನ್ ಬೇಡಮ್ಮ ಬಾಮ ಇಲ್ಲಿ. ಅಮ್ಮ ಬಂತಾ? ಚಿನ್ನಿನ ಹೊರಗಡೆ ಕರ್ಕೊಂಡೋಗಿ ಲಾಕ್ ಮಾಡಿ ರೂಮ್ದು. ಬೇಗ ಬೇಗ ಮಾಡಬೇಕು. ಅವರು ತೆಗಿ ಅಂತ ನಟ ಹಿಡಿದ್ಬಿಟ್ರೆ ಆಗಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಈಗೊಂದು ಸ್ವಲ್ಪ ಫಾಸ್ಟ್ ಆಗ್ತಾಯಿದೆ. ಟೈಮ್ ಬೇರೆ ಇಲ್ಲ. ಒಂದು ಟೇಪ್ ಪೂರ್ತಿ ಮಾಡ್ಕೊಬಿಡೋಣ.
ಈ ಥರ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ. ಇದು ಹಾಕೋದ್ರಿಂದ ಗೋಡೆಗಳೆಲ್ಲ ಹಾಳಾಗಲ್ಲ. ಈ ಥರ ಇರುತ್ತೆ. ಇದಕ್ಕೆ ಸ್ಟಿಕ್ ಮಾಡ್ಕೊಂಡು ಹಾಕೋದು ಈಸಿ ಆಗುತ್ತೆ. ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಬರ್ಡೇಲಿ ಕೂಡ ತಂದಿದ್ದು. ಈ ಥರ ಒಂದು ಸೈಡ್ ಸ್ಟಿಕ್ ಮಾಡ್ಕೊಂಡಿದ್ದೀನಿ, ಅಲ್ಲೋಗಿ ಡೈರೆಕ್ಟ್ ಅಂಟಿಸ್ತೀನಿ. ನೋಡೋಣ. ವಾಲಿಗೆ ಈ ಥರ ಸ್ಟಿಕ್ಕರಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಬಲೂನ್ ಪಂಪ್ ಮಾಡ್ಕೊಬಿಡೋಣ, ಬೇಗ ಬೇಗ ಟೈಮ್ ಆಯಿತು. ಇಲ್ಲ, ಆ್ಯಕ್ಚುಲಿ ಯು ಸೆಡ್ ರೈಟ್, ಹಂಗಲ್ಲ ಅದನ್ನು ಬಿಚ್ಚೋದ್ನ ಹೇಳ್ತೀನಿ. ಹಂಗೆ ಸರಿ, ದಾರ ಫ್ರಂಟಲ್ಲಿ ಕಾಣಬಾರ್ದು. ಕಲ್ ತಗೊಂಬಂದು ಕೆಚ್ಚಾಕೋ, ಹಂಗೆಲ್ಲ ಹೋಗಲ್ಲ. ರೆಕಾರ್ಡ್ ಆಗ್ತಿದೆ, ಮಾತಾಡು. ಏನಕ್ಕೆ ಏನಿಗೆ ಭಯ? ಅಯ್ಯೋ, ಮತ್ತೆ ಹೆಂಗ್ ಕೇಳ್ದೆ ಗೋಡೆಗೆ ಪಿನ್ ನೋಡ್ದ ಅಂತ? ಪಿನ್ ಹೊಡಿಯಕ್ಕಾಗತ್ತಾ? ಹ್ಯಾಪಿ ಬರ್ತ್ಡೇ. ಬಾ ಅನ್ಸೋಣ, ಡೌನ್ ಮಾಡೋಣ ಒಂಚೂರು. ಹಾಂ, ಓಕೆ ಅಲ್ವಾ? ಇಷ್ಟಕ್ಕೆ ಸಾಕಲ್ವಾ? ಕತ್ರಿ ಕೊಡಿ. ಪಂಪ್ ಮಾಡೋಣ ಈಗ. ಝೋಯಿ ಬಿಡ್ತಾ ಇರೋದು ನನಗೆ. ಅವ್ರೇನು ಹೇಳಿದ್ರೆ ಡೈರೆಕ್ಟ್ ಹಾಕೋಬೇಡಿ ಯಾವಾಗಲೂ ಅಂತ ಹೇಳಿದ್ರೆ. ಅವ್ರೇನೇನು ಹೇಳಿದ್ರೆ ಇನ್ಸ್ಟ್ರಕ್ಷನ್ ನೆನಪಿದ್ಯಾ? ಮಾಡೋ ಕೆಲಸ ಎಲ್ಲ ಇಂಥವು ಎಲ್ಲ ಬ್ಲರ್ ಬಂದಿರಲಿ ಇದೆ. ಆಮೇಲೆ ಅದಲ್ಲ, ನಮ್ ನನಗೆ ಜೀವದ ಮೇಲೆ ಬಹಳ ಆಸೆ ಫ್ರೆಂಡ್ಸ್. ನೀರಿಗೆ ಬರಲ್ಲ, ಎಕ್ಸಿಬಿಷನ್ ಅಲ್ಲಿ ಆಟ ಆಡಕ್ ಬರಲ್ಲ. ಮತ್ತೆ ಇನ್ನೇ ರವಿ, ಅದನ್ನ ಹೇಳಿದವ್ರ ಡೈರೆಕ್ಟ್ ಮಾಡ್ಬಾರ್ದು ಅಂತ. ರವಿ, ಅಯ್ಯೋ ಎದ್ರಕೋಬೇಡ. ಒಂದ್ ನಿಮಿಷ ನೀವು ಸಮಾಧಾನವಾಗಿರಪ್ಪ. ಆಫ್ ಮಾಡು ಒಂದ್ ನಿಮಿಷ. ಪೂರ್ತಿ ಫುಲ್ ಮಾಡ್ಬೇಕಲ್ವಾ? ಹಲೋ, ಏನಾಗಲ್ಲ ತಾನೆ? ಹಿಂಗು ಹಿಂಗ ಹಂಗೆ ಊದು ಹಾಕಿದಿಲ್ಲ. ಎಲ್ಲಿ ಹೋಗುತ್ತ ಗಾಳಿ? ಒಳಗೆ ಹೋಗಿಲ್ಲ ಅದು. ನಂಗೆ ಆಟ ಬಲೂನು ಶಿಯಾನ್ಗೆಲ್ಲ ಹೋಗ್ಸಾಕ ಒಮ್ಮೆ. ರವಿ ಪ್ಲೀಸ್, ರವಿ ಗೊತ್ತಾಗ್ಬಿಡುತ್ತೆ. ಆದೇಶ ಇರೋ, ಇದು ಉಸಿರೇ ತುಂಬ್ತಾ ಇಲ್ಲ ಕಣೋ. ಚಿಕ್ತಾಯ್ತು, ಒಂದ್ ದೊಡ್ಡದಾಯ್ತು, ಒಂದ್ ಚಿಕ್ತಾಯ್ತು. ನೋಡು ಎಲ್ಲಿದು? ಇದ್ರನ್ನ ಕೊಡಮ್ಮ, 5 ನಿಮಿಷಕ್ಕೆ ಐತೆ. ಏಯ್, ಅದ್ ಹೆಂಗ್ ಹೋಗುತ್ತಲ್ಲಿ? ಮೂವ್ಮೆಂಟೇ ಕಾಣಿಸ್ತಾ ಇಲ್ಲ. ಬಿಡು, ನಾನೇ ಓದ್ತೀನಿ. ಎಲ್ಲಿ ಮೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅಂತ ಉಸಿರೇ ಹೋಯ್ತು. ರವಿ ಹಾಳು ಮಾಡ್ಬಿಟ್ಟ ಅಂತ ಡೌಟು. ಇಷ್ಟ ದಪ್ಪ ಬೇಡ, ಸಣ್ಣ ಮಾಡು. ಯಾಕೆ ಇಷ್ಟ ದಪ್ಪ ಓದ್ತಿದ್ಯಾ? ಬೇಡ, ಸಣ್ಣ ಮಾಡು. ನಾನೇ ಮಾಡ್ತೀನಿ, ಹೋಗಿ ನೀವೆಲ್ಲ. ಸಾಕು ಅನ್ಸುತ್ತೆ ನೋಡಲಿ. ಫ್ರಂಟ್ ಇಂದ ನೋಡ್ಬೇಕು. ತೆಗೆದ್ಬಿಟ್ರೆ ಹಂಗೆ ಇರುತ್ತಾ? ಅದು ವಾಪಸ್ ಬರೋದು. ಡಬಲ್ ಸೈಡ್ ಸ್ಟಿಕ್ಕರ್ ಎತ್ಕೋ ಬೇಗ, ಟೈಮ್ ಆಯ್ತು. ಕಾಣಿಸ್ಬೇಕಮ್ಮ, ನೀನ್ ಸೈಡ್ ಅನ್ಸಿದ್ರೆ ಆಗಲ್ಲ. ಅದು ನಮ್ ಕರ್ಮಕ್ಕೆ ಕಂದ್ ಕೊಡಿಲಿ. ಕೊಡ, ಹಂಗಲ್ಲ ಕೊಡು. ಅಯ್ಯೋ ದೇವ್ರೇ, ನೀನ್ ಎಲ್ಲೆಲ್ಲ ಅನ್ಸಿದೆ ನಂಗೆ ಗೊತ್ತಾಗಲ್ಲ. ತಾನು ಇಲ್ಲಿ ಅನ್ಸ್ಬೇಕು. ಹಾಳು ಮಾಡ್ತೀರಪ್ಪ ಕನ್ಸು. ಶಿಯಾನ್ ಹತ್ರ ನೀನು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದನು. ಮಗ ಯಾಕೋ ಕೈ ಅಂತವನಿದನು.
ಉದ್ದಾರಮ್ಮ ಕಿತ್ತಾಕ್ಬಿಡ್ತೇನೆ ಕಣ. ಸ್ಪಾನ್ಸರ್ಶಿಪ್ ನಮ್ದು, ನಾವೇ ಓದ್ಬೇಕು. ಮರ್ಯಾದಿಂದ ತಂಗಿ ಸ್ಥಾನದಲ್ಲಿರೋರು ಸುಮ್ಮನಿರ್ಬೇಕು. ಅನ್ಕೊಂಡುಮ್ಮ ಇಲ್ಲಿ ಓದೋಣ ಬಾಯ್ಲಿ ನಾವು, ನಾನೇ ನೀನು ಇಲ್ಲಿ ನೋಡಿ, ಇಲ್ಲಿ ಓದೋಣ. ಯಾಕೆ ಸಿಂಕಲ್ ಮೇಲ ನೋವಾಯ್ತಾ ಎಲ್ಲ? ಹೊಸ ಐಟಮ್ ಹಿಂಗೆ ಕೊಡ್ತಿರ್ಲಿಲ್ಲ ಅಲ್ವಾ, ಕೆಳಗಡೆ ಗ್ರಿಪ್ಪರ್ ಕೊಡ್ತಿದ್ರು ನೋಡಿ. ಇವತ್ತು ಬಿಗ್ ಬಾಸ್ ಮಿಸ್ಸು, ಜೀವ ಎಲ್ಲ ಅಲ್ಲೇ ಇರುತ್ತೆ ಅವಳಿಗೆ. ಬಿಗ್ ಬಾಸ್ ಇಲ್ಲ, ರೀಕ್ಯಾಪ್ ಬರುತ್ತಲ್ಲ ಈಗಲೇನೆ ನೋಡ್ಕೋತಾಳ. ಶಾನ್ ಹಿಂಗಲ್ಲ, ಇದು ಅಪ್ಪ ಬರ್ಡೇಗೆ ಆಯ್ ನೋ ಶಾನ್ ಪ್ಲೀಸ್ ಕಂದ, ಪ್ಲೀಸ್ ನಿಜ ಕರ್ಕೊಂಡು ಹೋಗೋಣ ಪ್ಲೀಸ್. ನಿನ್ ಬರ್ಡೇಲಿ ಅಷ್ಟೊಂದು ಬಲೂನ್ಸ್ ಇತ್ತಲ್ಲ ಶಿಯಾನ್, ಅವಾಗ ನೀನು ರಿಯಾಕ್ಟೇ ಮಾಡಿಲ್ಲ ಕಳ್ಳ. ಓಕೆನಾ? ಇಲ್ಲ ರವಿ, ಅಷ್ಟೇ 3 ಬೇಡ. ಫ್ಲೋರಿಗೆ ಡೈರೆಕ್ಟ್ ಇದನ್ನ ಹಾಸೋಣ, ಅದನ್ನ ಕೇಕ್ ಇಡೋದಿಕ್ಕೆ ಆತರ ಟಾಪ್ ಆಗಿ ಬಳಸ್ಕೊಳ್ಳೋಣ ಅಂತ. ಸಾಕಲ್ವಾ ಹಿಂಗೇನೆ? ಗುಡ್. ಉಸಿರು ಹೋಗ್ತೈತೆ ಇಲ್ಲಿ, ಉಸಿರು ಹೋಗಿದೆ ರವಿ, ಪೈಪ್ ಕೊಡು. ಉಸಿರು ಹೋಗಿದೆ, ಉಸಿರು ಓದ್ಬಿಟ್ಟು ಪೈಪ್ ಅಲ್ಲೇ ಬಿಟ್ಬಿಡು, ಅದಕ್ಕೆ ಟೈಪ್ ಬಿಡು. ತಗೊಂಬ, ಕಟನ್ ಚೇಂಜ್ ಮಾಡ್ಬಿಡೋಣ. ಫ್ಲವರ್ ತಗೋಬಾ, ಹೇಳ್ತೀನಿ. ಅಲ್ಲಿ ಫ್ರಂಟಲ್ಲಿ ಲೈನಿಗೆ ಸಾಕು, 1 ಪ್ಯಾಕೆಟ್. ಇನ್ನು ಬಾಕಿದೆಲ್ಲ ಎತ್ತಿಟ್ಬಿಡು. ಇದೇನು ರೌಂಡ್ ಬಲೂನ್ ಹೆಂಗೆ ಬಂತು? ಫೈನಲಿ ಡನ್. ಬಲೂನ್ಸ್ ಎಲ್ಲ ಪಂಪ್ ಮಾಡಾಯಿತು, ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡಿದ್ರು. ಆಲ್ಮೋಸ್ಟ್ ಈಗ 11:30 ಆಗಿದೆ. ನನ್ನ ಹಸ್ಬೆಂಡು ಹುಲ್ಲಿನ ಬೀದಿನಲ್ಲಿ, ಇವತ್ತು ಮೈಸೂರಲ್ಲಿ ಹುಲ್ಲಿನ ಬೀದಿನಲ್ಲಿ ಮಾದೇಶ್ವರನ ಕೊಂಡ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ, ಕೇಕ್ ಕೂಡ ರೆಡಿ ಇದೆ. ಕೇಕ್ ನಾನು ಎಕ್ಸ್ಪೆಕ್ಟ್ ಮಾಡಿದ ರೀತಿ ನಾನು ಅವ್ರು ಮಾಡಿಲ್ಲ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತೀನಿ. ಡೆಕೋರೇಷನ್ ಇಷ್ಟೇ ಸಿಂಪಲಾಗಿ ಮಾಡಿದ್ದೀನಿ, ಆಲ್ಮೋಸ್ಟ್ ಡನ್ನು. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ 5 ಮಿನಿಟ್ಸ್. ಕೇಕ್ ಈ ಥರ ಇದೆ. ಹಾಯ್, ಹೆಂಗಿದೆ ಶಾನ್? ಬೇಡ ಕಣ್ಣ, ಅಪ್ಪ ಬರಲಿ ಇರು, ಅಪ್ಪ ಬರಲಿ. ಫೈನಲಿ ದ ಡೆಕೋರೇಷನ್ ಈಸ್ ಡನ್. ಹಸ್ಬೆಂಡಿಗೆ ಒಬ್ರಿಗೆ ವೆಯ್ಟಿಂಗು. ಕ್ಯಾಂಡಲ್ ಎಲ್ಲ ಅಂಟಿಸ್ತೀನಿ, ಆಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಫೀಲ್ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಮನೇಲಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ. ರಾಜೇಶ್ ಇನ್ನೂ ಮನೆಗೆ ಬಂದಿಲ್ಲ, ಅವ್ರು ಬರೋದ್ರೊಳಗಡೆ ಹೋಗಿ ರೆಡಿಯಾಗಿ ಬಂದುಬಿಡ್ತೀನಿ. ದ ವರ್ಕ್ ಈಸ್ ಹಿಯರ್. ನಾನು ಅಷ್ಟೊತ್ತಿಂದ ಮಾಡಿದ್ದು ವರ್ಕ್ ಇದೆ. ಪುಟ್ಟದಾಗಿ ಡೆಕೋರೇಷನ್ ಮಾಡಿದ್ದೀನಿ ಹಸ್ಬೆಂಡ್ ಬರ್ಡೇಗೆ. ಶ್ರೇಯನ್ ಕಿತ್ತೇಸಿ ತಾನು ಹೂನಿಲ್ಲ. ಶ್ಯಾನ್ ಎಲ್ಲ ಕಿತ್ತಾಕ್ತಾ ಇದ್ದೀನಿ, ರೋಸಸ್ ಎಲ್ಲ ಕೊಟ್ಬಿಡಿ ಶ್ಯಾನ್.
ರೇಷನ್ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ತಿರ್ಗಮ್ಮ ಅಯ್ಯೋ ದೇವ್ರೆ ಹೊರಗಡೆಗೆ ಹೋಗೋದು ಟಿಶ್ಯೂ ಎತ್ಕೊಳಕ್ಕೆ ಬೇಡ ನಮಗೆ ನೀ ಬೇಡ ಶಿಯಾ ನಮಗೆ ಬೇಡ ನೀನು ಸಾರಿ ಸಾರಿ ಥ್ಯಾಂಕ್ ಯು ಕಂದೈತಿ ನಿಶು ಇಷ್ಟಿತ್ತು ಇಷ್ಟಿತ್ತು ಲವ್ ಯು ಯಪ್ಪ ಬಾಯ್ ಯಪ್ಪ ಗುಡ್ ನೈಟ್ ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.